ನಮಸ್ಕಾರ ಸ್ನೇಹಿತರೆ, JSK ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. KPSC ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ ಸೀರೀಸ್ನ ಕಂಟಿನ್ಯೂ ಮಾಡೋಣ. ಇವತ್ತಿನ ವಿಡಿಯೋಲಿ ಸೆಕ್ಷನ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೇಪರ್ನ ಸಾಲ್ವ್ ಮಾಡೋಣ. 50 ಕ್ವಶನ್ಸು. ನನ್ನ ಹಿಂದಿನ ವಿಡಿಯೋಲಿ ಸೆಕ್ಷನ್ ಸಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂದವರು ದಯವಿಟ್ಟು ನನ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು. ಮೊದಲನೇದಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಯಾವ ಬುಕ್ ರೆಫರ್ ಮಾಡಬೇಕು ಸರ್ ಅಂತ ತುಂಬ ಕ್ವಶನ್ಸ್ ಬರ್ತಾಯಿದೆ ಕಮೆಂಟ್ಸಲ್ಲಿ. ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರು ಆಬ್ಜೆಕ್ಟಿವ್ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬುಕ್ ಬೈ RS ಕುರ್ಮಿ ಅನ್ನೋ ಒಂದು ಬುಕ್ನ ರೆಫರ್ ಮಾಡ್ಬೋದು. ನಿಮಗೆ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಈ ಬುಕ್ ಬಿಟ್ಟು ಬೇರೆದು ಯಾವ ಬುಕ್ಸ್ ರೆಫರ್ ಮಾಡ್ಬೋದು ಅಂದರೆ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡ್ಬೋದು. ಎಸ್ಪೆಷಲಿ ಇಂಜಿನಿಯರಿಂಗ್ ಅವರು 3rd ಸೆಮಿಸ್ಟ್ರು 8th ಸೆಮಿಸ್ಟರ್ ತಾವು ಏನು ಓದಿದ್ದೀರಾ ಆ ಬುಕ್ನ ರೆಫರ್ ಮಾಡಿದ್ರೆ ಇಟ್ಸ್ ಎನಫ್. ಯಾಕಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ಕು ಕೂಡ ನಾವು ಒಂದೊಂದು ಸಬ್ಜೆಕ್ಟಾಗಿ ಓದಿದ್ದೀವಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ. ಹಾಗಾಗಿ ಸೊ ಟೆಕ್ಸ್ಟ್ ಬುಕ್ಸ್ ಇರೋರು ಅದನ್ನು ರೆಫರ್ ಮಾಡ್ಬೋದು. ಬೇಕಂದರೆ ರೆಫರೆನ್ಸ್ ಕೂಡ ಈ RS ಕುರ್ಮಿ ಬುಕ್ನ ನೋಡ್ಬೋದು. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಫಸ್ಟ್ ಕ್ವಶನ್, multi-staging used in centrifugal pump because for high efficiency, for high flow rate, for high head, for high speed. So right answer for high speed. Multi-staging used in centrifugal pump because for high head. Second question, which one of the following is not a positive displacement pump? Vane pump, centrifugal pump, low pump, none of the above. The answer is centrifugal pump. Centrifugal pump positive displacement pump alla. So third question, Freon 12 is a compound consisting of atoms of carbon, fluorine and chlorine. Next question, the most common type of vapor absorption system used for industrial application. So idನ್ನು ಗಮನಿಸಬೇಕು. Vapor absorption system used for industrial application is ammonia and water. Next question, vertical lines of a psychometric chart indicates dry bulb temperature. ದಯವಿಟ್ಟು ಸೈಕೋಮೆಟ್ರಿಕ್ ಚಾರ್ಟನ್ನು ಒಂದ್ಸಲಿ ಓದ್ಕೊಳ್ಳಿ. ಅದರಲ್ಲಿ ಡ್ರೈ ಬಲ್ಬ್ ಟೆಂಪರೇಚರ್, ವೆಟ್ ಬಲ್ಬ್ ಟೆಂಪರೇಚರ್ ಎಲ್ಲೆಲ್ಲಿ ಬರುತ್ತೆ, ಚಾರ್ಟ್ಸಲ್ಲಿ ಏನೇನು ನಾಮನ್ಕ್ಲೇಚರ್ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಆಟೋಮೊಬೈಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬ್ಲಿ ಲೈನ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಪ್ರಾಡಕ್ಟ್ ಲೇಔಟ್. Next question, head developed by a centrifugal pump depends on speed, casing, speed and impeller diameter. ಇಲ್ಲಿ speed and impeller diameter. So head developed by a centrifugal pump depends on speed and impeller diameter. Eighth question, which type of pump is suitable for low discharges but high pressure application? ಇದಕ್ಕೆ right answer centrifugal pump is suitable for low discharge but high pressure. Ninth question, casing of a centrifugal pumps are designed so as to minimize cavitation, head loss, friction loss, loss of kinetic energy. Answer, loss of kinetic energy. Francis turbines are best suited for medium head. So medium head ಅಂದರೆ 24 meter to 180 meter. ಅದನ್ನು ಗೊತ್ತಿರಬೇಕು ತಮಗೆ. ಲೋ ಹೆಡ್, ಹೈ ಹೆಡ್ ಯಾವ ಟರ್ಬೈನ್ಸಲ್ಲಿ ಯೂಸ್ ಮಾಡ್ತಾರೆ ದಯವಿಟ್ಟು ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ವಶನ್ಸ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಕ್ವಶನ್, ಇನ್ ವೇಪರ್ ಕಂಪ್ರೆಷನ್ ರೆಫ್ರಿಜರೇಷನ್ ಸಿಸ್ಟಮ್ ರೆಫ್ರಿಜರೆಂಟ್ ಅಕರ್ಸ್ ಆಸ್ ಅ ಲಿಕ್ವಿಡ್ ಬಿಟ್ವೀನ್ ಎಕ್ಸ್ಪ್ಯಾನ್ಷನ್ ವಾಲ್ವ್ ಆ್ಯಂಡ್ ಎವಾಪರೇಟರ್. 12th ಕ್ವಶನ್, aqua ammonia is used as refrigerant in the following type of refrigeration system: compression, direct, indirect and absorption system. So right answer, absorption system. Refrigerant system, absorption system, right answer. 13th question, assignment. In refrigeration cycle, the flow of refrigerant is controlled by expansion valve. 14th question, ammonia when used as refrigerant is non-toxic, toxic and inflammable, non-inflammable, toxic. So ಅಮೋನಿಯಾನ ರೆಫ್ರಿಜರೆಂಟ್ ಆಗಿ ಯೂಸ್ ಮಾಡಿದ್ರೆ ಇಟ್ಸ್ ಎ ಟಾಕ್ಸಿಕ್. 15th ಕ್ವಶನ್,
ಏರ್ ಕಂಡೀಷನಿಂಗ್ ಮೀನ್ಸ್, ಇದನ್ನು ಆಪ್ಷನ್ಸ್ ನೀವು ತುಂಬ ನೀಟಾಗಿ ಗಮನಿಸಬೇಕು. ಹೀಲಿಂಗ್, ಕೂಲಿಂಗ್, ಹ್ಯೂಮಿಡಿಫಿಕೇಶನ್, ಆಲ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಕೂಲಿಂಗ್. ಆ್ಯಕ್ಚುಲಿ ಏರ್ ಕಂಡೀಷನಿಂಗ್ ಮೀನ್ಸ್ ಹೀಟಿಂಗ್, ಕೂಲಿಂಗ್, ಡಿಹ್ಯೂಮಿಡಿಫಿಕೇಶನ್ ಅಂದರೆ ಡಿಹ್ಯೂಮಿಡಿಫೈಯಿಂಗ್ ಇರಬೇಕು. ಇಲ್ಲಿ ಹೀಟಿಂಗ್ ಕೊಟ್ಟಿಲ್ಲ, ಹೀಲಿಂಗ್ ಕೊಟ್ಟಿದ್ದಾರೆ. ಸೊ ಕೂಲಿಂಗ್ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ರೆಫ್ರಿಜರೆಂಟ್ ಹ್ಯಾವ್ ಓಝೋನ್ ಡಿಪ್ಲೀಷನ್ ಪೊಟೆನ್ಷಿಯಲ್? ಈ ಕ್ವಶನ್ನು ಆಟೋಮೊಬೈಲ್ ಇಂಜಿನಿಯರಿಂಗಲ್ಲೂ ರಿಪೀಟ್ ಆಗಿದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಓಝೋನ್ ಡಿಪ್ಲೀಷನ್ ಪೊಟೆನ್ಷಿಯಲ್ ರೆಫ್ರಿಜರೆಂಟ್, ವಿಚ್ ರೆಫ್ರಿಜರೆಂಟ್ ಹ್ಯಾವ್ ಓಝೋನ್ ಡಿಪ್ಲೀಷನ್ ಪೊಟೆನ್ಷಿಯಲ್ ಅಂದರೆ CFC ಫ್ಲೋರಿನ್. CFC ಅಂದರೆ ಕ್ಲೋರೋಫ್ಲೂರೋಕಾರ್ಬನ್ಸ್. CFC ಮೀನ್ಸ್ ಕ್ಲೋರೋಫ್ಲೂರೋಕಾರ್ಬನ್ಸ್ ಫುಲ್ ಫಾರ್ಮ್. 17th question. Vapor absorption refrigeration systems are noisy operation, quiet operation, low power consumption, none of the above. Vapor absorption refrigeration systems are quiet operation. 18th question. For unsaturated air, the dew point temperature is dash wet bulb temperature. ಅಂದರೆ less than wet bulb temperature. The dew point temperature is less than wet bulb temperature. 19th question. Gantt charts are used for inventory control, material handling, production scheduling, machine repair. So right answer, production scheduling. 20th question. The main objective of having scientific layout is for better quality, utilization of floor space, minimize production delays. All the above. The answer is all the above. So main objective of having scientific layout is for better quality goskara beku, utilization of floor space, minimize production delays. 21st question. Military organization is also known as line organization. The essential time for completion of any activity can be determined from optimistic time, most likely time, pessimistic time. So illi all the above is the right answer. So it is determined from optimistic time, most likely time and pessimistic time. 23rd question. The chart which give estimate of the material handling between workstation is known as travel chart. 24th question ಬಂದು ಇದು ಅಸೈನ್ಮೆಂಟು. ದಯವಿಟ್ಟು ಇದರ ಆನ್ಸರ್ನ ತಾವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ ಎ ಲೈನ್ ಟೈಪ್ ಆಫ್ ಆರ್ಗನೈಸೇಷನ್ ಡ್ಯಾಶ್. ಆನ್ಸರ್ ಬಂದು ಆಪ್ಷನ್ಸ್ ಬಂದು ಡಿಸಿಪ್ಲಿನ್ ಸ್ಟ್ರಾಂಗ್, ಫ್ಲಿಕ್ಸ್ಡ್ ರೆಸ್ಪಾನ್ಸಿಬಿಲಿಟಿ, ಕ್ವಿಕ್ ಡಿಸಿಷನ್, ಆಲ್ ದಿ ಅಬೌವ್. ದಯವಿಟ್ಟು ಗೊತ್ತಿರೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 25th question. ಇನ್ ಶಿಪ್ ಬಿಲ್ಡಿಂಗ್ ಡ್ಯಾಶ್ ಟೈಪ್ ಆಫ್ ಲೇಔಟ್ ಈಸ್ ಯೂಸ್ಡ್. ಸೊ ಇಲ್ಲಿ ಪ್ರೊಸೆಸ್ ಟೈಪ್ ಆಫ್ ಲೇಔಟ್ ಈಸ್ ಯೂಸ್ಡ್. 26th ಕೂಡ ಅಸೈನ್ಮೆಂಟು. ಬ್ರೇಕ್ ಈವನ್ ಅನಾಲಿಸಿಸ್ ರಿಕ್ವೈರ್ಸ್ ಡ್ಯಾಶ್ ಫಿಕ್ಸಡ್ ಕಾಸ್ಟ್, ಟೋಟಲ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್ ಆ್ಯಂಡ್ ಟೋಟಲ್ ರೆವಿನ್ಯೂ. ಸೊ ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೊ ದಯವಿಟ್ಟು ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೊತ್ತಿರೋರು. ನೆಕ್ಸ್ಟ್ ಕ್ವಶನ್ 27th. ಕ್ರಿಟಿಕಲ್ ಆಕ್ಟಿವಿಟಿ ಇನ್ ನೆಟ್ವರ್ಕ್ ಹ್ಯಾಸ್ ಮಿನಿಮಮ್ ಸ್ಲ್ಯಾಕ್, ಝೀರೋ ಸ್ಲ್ಯಾಕ್, ಮ್ಯಾಕ್ಸಿಮಮ್ ಸ್ಲ್ಯಾಕ್, ನನ್ ಆಫ್ ದಿ ಅಬೌವ್. ಆನ್ಸರ್ ಈಸ್ ಝೀರೋ ಸ್ಲ್ಯಾಕ್. ಎ ಕ್ರಿಟಿಕಲ್ ಆಕ್ಟಿವಿಟಿ ಆಸ್ ಝೀರೋ ಸ್ಲ್ಯಾಕ್. ಸೊ ಇಲ್ಲಿ ಮಿನಿಮಮ್ ಸ್ಲ್ಯಾಕ್ ಮತ್ತು ಮ್ಯಾಕ್ಸಿಮಮ್ ಸ್ಲ್ಯಾಕ್ ಎಲ್ಲಿ ಬರುತ್ತೆ? ಸೊ ನೋಡ್ಕೊಳ್ಳಿ. 28th question. A normal distribution curve will have skewness value equal to 0. ನೆಕ್ಸ್ಟ್ ಕ್ವಶನ್. ಇಲ್ಲಿ ಕ್ವಶನ್ ಸ್ವಲ್ಪ ರಾಂಗ್ ಇದೆ. ಸೊ ಏನಿಲ್ಲ, ಎಕ್ಸ್ ಅಂಡ್ ಆರ್ ಚಾರ್ಟ್ಸ್ ಅಲ್ಲ, ಎಕ್ಸ್ ಬಾರ್ ಅಂಡ್ ಆರ್ ಚಾರ್ಟ್ಸ್ ಆರ್ ಯೂಸ್ಡ್ ಫಾರ್. ಸೊ ಇದು ಅಸೈನ್ಮೆಂಟು. ಎಕ್ಸ್ ಬಾರ್ ಅಂಡ್ ಆರ್ ಚಾರ್ಟ್ಸ್ ಆರ್ ಯೂಸ್ಡ್ ಫಾರ್ ಪ್ರೊಡಕ್ಷನ್ ಕಂಟ್ರೋಲ್, ಕಾಸ್ಟ್ ಕಂಟ್ರೋಲ್, ಪ್ರೊಸೆಸ್ ಕಂಟ್ರೋಲ್ ಆ್ಯಂಡ್ ಮೆಟೀರಿಯಲ್ ಕಂಟ್ರೋಲ್. ಆನ್ಸರ್ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 30th question. The control chart for number of defects per unit is U chart. X chart, R chart and NP ಚಾರ್ಟ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರೆ ದಯವಿಟ್ಟು ತಿಳ್ಕೊಳ್ಳಿ, ಯಾಕಂದರೆ ಇದ್ರ ಮೇಲೆ ಕ್ವಶನ್ಸ್ ಆಗೋ ಚಾನ್ಸಸ್ ಇದೆ. ಇಲ್ಲಿ ದ ಕಂಟ್ರೋಲ್ ಚಾರ್ಟ್ ಫಾರ್ ನಂಬರ್ ಆಫ್ ಡಿಫೆಕ್ಟ್ಸ್ ಪರ್ ಯೂನಿಟ್, ನಂಬರ್ ಆಫ್ ಡಿಫೆಕ್ಟ್ಸ್ ಪರ್ ಯೂನಿಟ್ ಅಂದರೆ ಯು ಚಾರ್ಟ್. 31st question. The cost associated with defective products produced comes under prevention, internal failure, external failure, appraisal. The right answer is appraisal. 32nd question ಬಂದ ಅಸೈನ್ಮೆಂಟು.
In quality control, the cost associated with the prevention is dash percentage of total cost. 10%, 30%, 40 or 50. So, ಎಷ್ಟು ಪರ್ಸೆಂಟ್ ಬಂದು prevention of total cost. 33rd question, jet ratio is expressed in ratio of diameter of Pelton wheel to diameter of jet of water. 34th question, the unit speed nu is actually n divided by h to the power of 1 by 2. ಅಂದರೆ n divided by to the power of half ಅಂದರೆ 1 by 2. ಸೊ ಇಲ್ಲಿ ಪವರ್ ಆಫ್ ಟರ್ಬೈನ್ ಪಿ ಯು ಅಂದರೆ p divided by h to the power of 3 by 2. ಸೊ ನೋಟ್ ಮಾಡ್ಕೊಳ್ಳಿ, ಪವರ್ ಆಫ್ ಟರ್ಬೈನ್ ಪಿ ಯು is equal to p divided by h to the power of 3 by 2. ಯೂನಿಟ್ ಸ್ಪೀಡ್ ಬಂದು n divided by h to the power of 1 by 2. 35th question assignment, use of hydraulic accumulator is dash storing fluid energy in pressure energy form, increasing the pressure intensity of fluid, lifting heavy weights, transmitting power from one shaft to another. So right answer na comment section alli tilisi. 36th question, 1 kg force meter per second is equal to 9.81 watts. So 37th question, the coefficient of performance of refrigerator working on Carnot cycle in terms of operating temperature is lowest divided by highest minus lowest. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, coefficient of performance is equal to T low divided by T high minus T low. ಅಂದರೆ temperature low divided by temperature high minus temperature low. 38th question, 1 ton refrigeration machine implies that the machine dash is capable of extracting heat that would melt 1 ton of ice at 0 degrees Celsius into water at 0 Celsius in a period of 24 hours. ಆ್ಯಕ್ಚುಲಿ ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಬರಬೇಕು. ಆ್ಯಕ್ಚುಲಿ ಅದು ಡಿಗ್ರಿ ಹೋಗಿ ತಿರ್ಗಾ 00 ಆಗ್ಬಿಟ್ಟಿದೆ, ಸಾರಿ. ಸೊ 0 ಡಿಗ್ರಿ ಸೆಲ್ಸಿಯಸ್ ಇಂಟು ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಆ್ಯಕ್ಚುಲಿ 0 ಡಿಗ್ರಿ ಮೇಲೆ ಬರಬೇಕು, ಆ್ಯಕ್ಚುಲಿ ಇನ್ನೊಂದು 0. ಸೊ ಅದು 00 ಆಗಿಬಿಟ್ಟಿದೆ, ಕನ್ಫ್ಯೂಸ್ ಮಾಡ್ಕೊಂಬಿಡಿ. 0 ಡಿಗ್ರಿ ಸೆಲ್ಸಿಯಸ್ ಇಂಟು ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಇನ್ ಅ ಪೀರಿಯಡ್ ಆಫ್ 24 ಅವರ್ಸ್. 39th question, fixed position layout means fixed path material movement. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಫಿಕ್ಸಡ್ ಪಾತ್ ಮೆಟೀರಿಯಲ್ ಮೂವ್ಮೆಂಟ್. ಸೊ ಮೆಷಿನ್ ಫಿಕ್ಸಡ್ ಪೊಸಿಷನ್ ಅಂದ್ರೇನು, ಆಪರೇಟರ್ಸ್ ಫಿಕ್ಸಡ್ ಪೊಸಿಷನ್ ಅಂದ್ರೇನು, ಫಿಕ್ಸಡ್ ಪೊಸಿಷನ್ ಆಫ್ ದ ಲಾರ್ಜೆಸ್ಟ್ ಕಾಂಪೋನೆಂಟ್ ಆಫ್ ಪ್ರಾಡಕ್ಟ್ ಅಂದ್ರೇನು, ದಯವಿಟ್ಟು ತಿಳ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟು, ತುಂಬ ಕನ್ಫ್ಯೂಸ್ ಮಾಡುತ್ತೆ, ನೋಡ್ಕೊಳ್ಳಿ. ಫಿಕ್ಸಡ್ ಪಾತ್ ಮೆಟೀರಿಯಲ್ ಮೂವ್ಮೆಂಟ್. 40th question, humidity ratio in terms of dry air mass and water vapor mass is mass of water by mass of air, mw by ma. 41st question, the ratio of actual velocity of a jet of water at Vena contracta to the theoretical velocity is coefficient of velocity. 42nd question, notch is a device used for measuring, it's a simple question, rate of flow through a small channel. 43rd question, if the fluid number in open channel flow is less than 1, the flow is called subcritical flow. ಹಾಗಾದರೆ ಕ್ರಿಟಿಕಲ್ ಫ್ಲೋ, ಸೂಪರ್ ಕ್ರಿಟಿಕಲ್ ಫ್ಲೋ ಅಂದರೆ ಫ್ರೋಡ್ ನಂಬರ್ ಈಕ್ವಲ್ ಟು 1 ಇದ್ದರೆ ಕ್ರಿಟಿಕಲ್ ಫ್ಲೋ ಆಗುತ್ತೆ. ಸೊ FN ಅಂದರೆ ಫ್ರೋಡ್ ನಂಬರ್ ಗ್ರೇಟರ್ ದ್ಯಾನ್ 1 ಇದ್ದರೆ ಸೂಪರ್ ಕ್ರಿಟಿಕಲ್ ಫ್ಲೋ ಆಗುತ್ತೆ. ಸೊ ಲೆಸ್ ದ್ಯಾನ್ 1 ಇದ್ದರೆ ಸಬ್ ಕ್ರಿಟಿಕಲ್, ಗ್ರೇಟರ್ ದ್ಯಾನ್ 1 ಇದ್ದರೆ ಸೂಪರ್ ಕ್ರಿಟಿಕಲ್, ಸೊ ಈಕ್ವಲ್ ಟು 1 ಇದ್ದರೆ ಕ್ರಿಟಿಕಲ್ ಫ್ಲೋ. ದಯವಿಟ್ಟು ತಿಳ್ಕೊಳ್ಳಿ. 44th question, the manometer head HM of a centrifugal pump is given by, ಇದು ಕೂಡ ಡೈರೆಕ್ಟ್ ಕ್ವಶನ್, total head at outlet minus total head at inlet. 45th question, main characteristics curves of a turbine means curves at constant head. ಇಲ್ಲಿ ಕಾನ್ಸ್ಟೆಂಟ್ ಸ್ಪೀಡ್, ಕಾನ್ಸ್ಟೆಂಟ್ ಎಫಿಷಿಯನ್ಸಿ ಏನಂದರೆ, ಆಪರೇಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಅಂದರೆ ಕಾನ್ಸ್ಟೆಂಟ್ ಸ್ಪೀಡ್, ಮರ್ಷಲ್ ಕರ್ವ್ಸ್ ಅಂದರೆ ಕಾನ್ಸ್ಟೆಂಟ್ ಎಫಿಷಿಯನ್ಸಿ, ಮೇನ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಅಂದರೆ ಕಾನ್ಸ್ಟೆಂಟ್ ಹೆಡ್. ಸೊ ಆಪ್ಷನ್ ಯಾವುದು ಸರಿ ಅಂತ ನೋಡೋದಲ್ಲ, ಕೊಟ್ಟಿರೋ ಆಪ್ಷನ್ಗೂ ಯಾವುದು ಅಂತ ಕ್ವಶನ್ ನಾವೇ ಫಾರ್ಮ್ ಮಾಡ್ಕೊಬೇಕು. ಇದ್ರ ಮೇಲೂ ಕ್ವಶನ್ಸ್ ಆಗೋ ಚಾನ್ಸಸ್ ಇದೆ. 46th question, a good refrigerant should have
low boiling point, low viscosity, low specific heat, all the above. 47 question, evaporating pressure of a refrigerant as compared to atmospheric pressure is more. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಲೆಸ್, ಮೋರ್ ಆರ್ ಈಕ್ವಲ್. ಇದರಲ್ಲಿ ಮೋರ್, ಅಟ್ಮಾಸ್ಫಿಯರಿಕ್ ಈಸ್ ಮೋರ್. 48th question, vapor compression refrigerator system works on heat energy, mechanical energy, chemical energy, none of the above. ವೇಪರ್ ಕಂಪ್ರೆಷನ್ ಸಿಸ್ಟಮ್ ರೆಫ್ರಿಜರೇಷನ್ ಸಿಸ್ಟಮ್ ವರ್ಕ್ಸ್ ಆನ್ ಮೆಕ್ಯಾನಿಕಲ್ ಎನರ್ಜಿ. ಯಾಕಂದರೆ ಮೆಕ್ಯಾನಿಕಲ್ ಎನರ್ಜಿ ರಿಕ್ವೈರ್ಡ್ ಟು ರನ್ ದಿ ಕಂಪ್ರೆಸರ್, ಸೊ ಅದರಿಂದ ಮೆಕ್ಯಾನಿಕಲ್ ಎನರ್ಜಿ. 49th question, if all the processing equipment and machines are arranged according to the sequence of operations of a product, the layout is known as product layout or line layout. ಸೊ ನೀವು ಇಲ್ಲಿ ಗಮನಿಸ್ಬೋದು ಪ್ರಾಡಕ್ಟ್ ಲೇಔಟ್ ಆರ್ ಲೈನ್ ಲೇಔಟ್, ಇದ್ರ ಮೇಲೆ ಒಂದು 2 ಕ್ವಶನ್ ಹಿಂದ್ಗಡೆ ಆಗಿದೆ. ಸೊ ಇದೊಂದ್ಸಲ ನೋಡ್ಕೊಳ್ಳಿ. ಪ್ರಾಸೆಸ್ ಲೇಔಟ್, ಫಿಕ್ಸ್ಡ್ ಪೊಸಿಷನ್ ಲೇಔಟ್, ಕಾಂಬಿನೇಷನ್ ಲೇಔಟ್ನ ಏನು ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾನೆ ಅಂತ ದಯವಿಟ್ಟು ನೋಡ್ಕೊಳ್ಳಿ. 50th question ಆ್ಯಂಡ್ ಲಾಸ್ಟ್ ಕ್ವಶನ್, ವಾಟ್ ಆರ್ ದ 2 ಬೇಸಿಕ್ ಟೈಪ್ಸ್ ಆಫ್ ಪ್ರೊಡಕ್ಷನ್ ಸಿಸ್ಟಮ್? ಆಟೋಮೇಟೆಡ್ ಆ್ಯಂಡ್ ಮ್ಯಾನ್ಯುಯಲ್, ಇಂಟರ್ಮಿಟೆಂಟ್ ಆ್ಯಂಡ್ ನಾನ್ ಇಂಟರ್ಮಿಟೆಂಟ್ ಪ್ರೊಸೆಸ್, ನಾರ್ಮಲ್ ಆ್ಯಂಡ್ ಕಂಟಿನ್ಯೂಸ್ ಪ್ರೊಸೆಸ್, ಕಂಟಿನ್ಯೂಸ್ ಪ್ರೊಸೆಸ್ ಆ್ಯಂಡ್ ಬ್ಯಾಚ್. ಇಲ್ಲಿ ರೈಟ್ ಆನ್ಸರ್ ಈಸ್ ಇಂಟರ್ಮಿಡಿಯೇಟ್ ಆ್ಯಂಡ್ ನಾನ್ ಇಂಟರ್ಮಿಡಿಯೇಟ್ ಪ್ರೊಸೆಸ್. ಸೊ ಇಲ್ಲಿಗೆ ಸೆಕ್ಷನ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 50 ಕ್ವಶನ್ಸ್ ಮುಗಿದಿದೆ. ನನ್ನ ನೆಕ್ಸ್ಟ್ ವಿಡಿಯೋಲಿ ಕಂಪಲ್ಸರಿ ಪೇಪರ್ ಅಂದರೆ ಸೆಕ್ಷನ್ ಎ ಏನಿದೆ ಅದು ಕಂಪಲ್ಸರಿ ಮೆಕ್ಯಾನಿಕಲ್ ಮತ್ತು ಆಟೋಮೊಬೈಲ್ ಸ್ಟೂಡೆಂಟ್ಸ್ ಇಬ್ಬರು ಬರೀಬೇಕು. ಸೊ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಜೊತೆಗೆ ಪೇಪರ್ 1 ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕು. ಅದನ್ನು ನಾನು ಹೇಳ್ತೀನಿ, ಯಾವ್ಯಾವ ಬುಕ್ಕನ್ನು ಓದಬೇಕು, ರೆಫರ್ ಮಾಡಬೇಕು ಪೇಪರ್ 1ಗೆ. ಸೊ ಪೇಪರ್ 1 ಇದರಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಏನೇ ಇದ್ದರೂ ನಿಮ್ಮ ಡೌಟ್ಸ್ ಏನಿದ್ರು ಕ್ಲಾರಿಫೈ ಮಾಡೋಕ್ಕೆ ವಾಟ್ಸಪ್ ಚಾಟ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಸೊ ಥ್ಯಾಂಕ್ ಯು.